ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಇವತ್ತಿನಿಂದ 27-4-2026ರಿಂದ SSC GD 2026 ಎಕ್ಸಾಮ್ಸ್ಗಳು ಸ್ಟಾರ್ಟ್ ಆಗಿವೆ. ಸೊ ಈ ಎಕ್ಸಾಮ್ಸ್ಗಳು ಯಾವ ರೀತಿ ಬರ್ತಾ ಇದಾವು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಈ ಎಕ್ಸಾಮ್ ದಲ್ಲಿ ಯಾವೆಲ್ಲ ಕ್ವಶನ್ಸ್ ಗಳನ್ನ ಕೇಳ್ಯಾರು ಅವುಗಳನ್ನ ನಾವು ಡಿಸ್ಕಷನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ಇಂಗ್ಲಿಷ್ ಯಾವ ರೀತಿ ಬರ್ತಾ ಇದೆ, ಆಮೇಲೆ ಮ್ಯಾಥ್ಸ್ ಯಾವ ರೀತಿ ಇದೆ, ರೀಸನಿಂಗ್ ಯಾವ ರೀತಿ ಇದೆ, ಆ ಎಲ್ಲವುಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ. ಮುಂದಿರುವಂತಹ ಎಕ್ಸಾಮ್ಸ್ ಗಳು ಯಾರು ಇನ್ನ ಮುಂದ್ ಬರ್ಯಾಕ್ ಹೋಗಾರ್ದಾರಿ ಅವ್ರಿಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಈ ಪ್ಯಾಟರ್ನ್ ದಲ್ಲಿ ಕ್ವಶನ್ಸ್ ಗಳು ಬರಾಕತ್ತಾವು, ಅವುಗಳನ್ನ ನೋಡ್ಕೊಂಡು ಒಂದ್ಸಲ ನೀವು ಹೋಗ್ರಿ. ಓಕೆ, ಸೊ ಇದು ಫಸ್ಟ್ ಶಿಫ್ಟ್ ಆಗಿದೆ. ಫಸ್ಟ್ ಶಿಫ್ಟ್ ದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಈಗ ಇಲ್ಲಿ ಒಂದೇ ಪ್ರಶ್ನೆ ಇರುವಂತದ್ದು ನೋಡ್ರಿ. ಆಮೇಲೆ ಇನ್ನೊಂದು ಮಾತು ಇಲ್ಲಿ ಹೇಳೋದೇನು ಅಂತಂದ್ರ, ಎಕ್ಸಾಮ್ಸ್ ಗಳು ಕೆಲವೊಂದಿಷ್ಟು ಸೆಂಟರ್ಸ್ ಗಳಲ್ಲಿ ಏನಾಗಿದೆ ಅಂತಂದ್ರ ಕ್ಯಾನ್ಸಲ್ ಆಗಿದಾವು. ಉದಾಹರಣೆಗೆ ಪಂಜಾಬ್ ದಲ್ಲಿಯೂ ಕೂಡ ಕ್ಯಾನ್ಸಲ್ ಆಗಿದೆ. ಸೊ ಈ ರೀತಿ ಬೇರೆ ಬೇರೆ ಸೆಂಟರ್ಸ್ ಗಳಲ್ಲಿ ಕೆಲವೊಂದಿಷ್ಟು ಸೆಂಟರ್ಸ್ ಗಳಲ್ಲಿ ಫಸ್ಟ್ ಶಿಫ್ಟ್ ಮತ್ತು ಸೆಕೆಂಡ್ ಶಿಫ್ಟ್ ಎರಡು ಕೂಡ ಕ್ಯಾನ್ಸಲ್ ಆಗ್ಯಾವ. ಬಟ್ ಟೋಟಲ್ ಆಲ್ ಓವರ್ ಇಂಡಿಯಾ ಕ್ಯಾನ್ಸಲ್ ಆಗಿಲ್ಲ. ಕೆಲವೊಂದಿಷ್ಟು ಸೆಂಟರ್ ಗಳಲ್ಲಿ ಮಾತ್ರ ಕ್ಯಾನ್ಸಲ್ ಆಗಿರುವಂತದ್ದು. ಆಮೇಲೆ ಉಳಿದಿರುವಂತಹ ಎಲ್ಲ ಸೆಂಟರ್ ಗಳಲ್ಲಿ ಎಕ್ಸಾಮ್ ನಡೆದಿದೆ. ಸೊ ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ದಿಂದ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಈಗಾಗಲೇ SSC ದವರು ನೋಟಿಸ್ ಕೂಡ ಕಳಿಸಿದ್ದಾರೆ. ಆಮೇಲೆ ಅದನ್ನ ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಅದನ್ನು ಕೂಡ ಅವರು ಹೇಳ್ತಾರೆ. ಓಕೆ, ಮುಂದೆ ಯಾರ್ದೈತಿ ಅವರು ನೀವು ನಿಮ್ಮ ಎಕ್ಸಾಮ್ ತಯಾರಿನ ಒಳ್ಳೆ ರೀತಿಯಿಂದ ನಡೆಸ್ರಿ. ಒಂದನೇ ಪ್ರಶ್ನೆ ನೋಡ್ರಿ. ಒಂದನೇ ಪ್ರಶ್ನೆ ಏನಿದೆ ಇಲ್ಲಿ, ಒಂದನೇ ಪ್ರಶ್ನೆ, ಕುನಬಿ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ನೋಡ್ರಿ, ನೃತ್ಯದ ಬಗ್ಗೆ ಬಹಳಷ್ಟು ಕೇಳಿದ್ದಾರೆ. ಯಾವ ರೀತಿ SSC GD ದಲ್ಲಿ ಸ್ಟ್ಯಾಟಿಕ್ GK ಕೇಳ್ತಿದ್ರು, ಅದೇ ರೀತಿ ಸ್ಟ್ಯಾಟಿಕ್ GK ನ ಇದೆ ಇದರಲ್ಲಿ. ಸೊ ಹಾಗಾಗಿ ಸ್ಟ್ಯಾಟಿಕ್ GK ನ ಒಳ್ಳೆ ರೀತಿಯಿಂದ ನೋಡ್ಕೊಂಡು ಹೋಗ್ರಿ. ಇದರಲ್ಲಿ ಇದು ಯಾವ ರಾಜ್ಯದ ನೃತ್ಯವಾಗಿದೆ? ಇದು ಗೋವಾ ರಾಜ್ಯದ ನೃತ್ಯ ಆಗಿದೆ. ಕುನಬಿ ಅನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಇದೆ, ಅವರು ಆಚರಿಸುವಂತಹ ಒಂದು ನೃತ್ಯ ಕುನಬಿ ನೃತ್ಯ ಅದು. ಸೊ ಗೋವಾ ರಾಜ್ಯದಲ್ಲಿ ಇದು ನಡೀತಾ ಇದೆ. ಆಮೇಲೆ ಎರಡನೇ ಪ್ರಶ್ನೆ, ರಾಠವಾನಿ ಗೇರ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಇದೆ? ಇದು ಗುಜರಾತ್ ರಾಜ್ಯಕ್ಕೆ ಸಂಬಂಧಿಸಿರುವಂತಹ ಒಂದು ರಾಜ್ಯ ಆಗಿದೆ. ನೋಡ್ರಿ, ಇದು ಕೂಡ ಸ್ಟ್ಯಾಟಿಕ್ GK ದಲ್ಲಿ ಬಂದಿರುವಂತಹ ಕ್ವಶನ್ ಇದು. ಇದಾದ್ಮೇಲೆ ಲೇಡೀಸ್ ಟೇಲರ್ ಅನ್ನುವಂತ ಒಂದು ಪುಸ್ತಕ ಇದೆ. ಈ ಪುಸ್ತಕದ ಲೇಖಕರು ಯಾರು ಅಂತ ಹೇಳ್ತಾರೆ? ಇದು ಕೂಡ ಸ್ಟ್ಯಾಟಿಕ್ GK ದನ ಐತಿ. ಪ್ರಿಯಾ ಹಲೇಜಾ ಅನ್ನುವಂತವ್ರು ಇದರ ಲೇಖಕರು ಆಗ್ಯಾರೆ. ಇದಾದ್ಮೇಲೆ ಹಿಸ್ಟ್ರಿಯಿಂದ ಒಂದು ಪ್ರಶ್ನೆ ಬಂದಿದೆ. ಫತೇಪುರ್ ಸಿಕ್ರಿದಲ್ಲಿ ಅಕ್ಬರನು ನಿರ್ಮಿಸಿದ ಪಂಚ್ ಮಹಲ್ ಯಾವ ಶೈಲಿಯ ವಾಸ್ತುಶಿಲ್ಪದಿಂದ ಪ್ರೇರೇಪಿತವಾಗಿ ಅದನ್ನ ಕಟ್ಟಲಾಗಿದೆ ಅಂತ ಹೇಳಿ ಕೇಳಲಾಗಿದೆ. ಸೊ ಇದು ಬೌದ್ಧ ವಿಹಾರಗಳು, ಏನ್ ಸ್ತೂಪಗಳು ಇರ್ತಾವು, ಬೌದ್ಧ ಸ್ತೂಪಗಳು. ಸೊ ಅಲ್ಲಿಯ ಒಂದು ಪ್ರೇರಣೆಯಿಂದ ಈ ಒಂದು ಪಂಚ್ ಮಹಲ್ ವನ್ನ ಏನ್ ಮಾಡಲಾಗಿದೆ, ನಿರ್ಮಾಣವನ್ನ ಮಾಡಲಾಗಿದೆ. ಓಕೆ, ಹಿಸ್ಟ್ರಿದಿಂದ ಬಂದಿರುವಂತದ್ದು. 1969. ಸೊ ಇದು ಎಕನಾಮಿದಲ್ಲಿ ಬರುವಂತಹ ಪ್ರಶ್ನೆ, ಈಸಿ ಪ್ರಶ್ನೆ ಇದೆ. 1969ಕ್ಕಿಂತ ಮುಂಚೆ ಭಾರತದ ಏಕಮಾತ್ರ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಅಂತ ಕೇಳಿದ್ರು. ಅದು ಯಾವ ಬ್ಯಾಂಕ್ ಹೇಳ್ರಿ? SBI ಇದೆ. ಇದನ್ನ ಮೊದಲು ಇಂಪೀರಿಯರ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾ ಇದ್ರು. ಓಕೆ, ಸೊ ನೋಡ್ರಿ, ಈ ಏನ್ ಪ್ರಶ್ನೆಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ, ಆ ಪ್ರಶ್ನೆಗಳ ರಿಲೇಟೆಡ್ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ರಿ. ಇದ್ರೊಳಗನ ಹಿಂದ ಮುಂದ ಮಾಡಿ ಕೇಳ್ತಾರ. ಈಗ ನಿಮ್ಗೆ ಕೇಳಬಹುದು, 1969ರಲ್ಲಿ ಎಷ್ಟು ಬ್ಯಾಂಕ್ ಗಳನ್ನ ರಾಷ್ಟ್ರೀಕೃತ ಮಾಡ್ಲಾಯ್ತು, ಅವಾಗ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿ ಯಾರಾಗಿದ್ರು? ಸೊ ಆ ರೀತಿ ಕೇಳಬಹುದು. ಓಕೆ, ಆಮೇಲೆ ಇಂಪೀರಿಯರ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇದೆಯಲ್ಲ, ಇದನ್ನ SBI ಅಂತ ಹೇಳಿ ಯಾವಾಗ ಮಾಡಿದ್ರು ಅದೆಲ್ಲ ಕೇಳ್ತಾರ. ಸೊ ಹಂಗಾಗಿ ಎಲ್ಲವುಗಳನ್ನ ಏನ್ ಮಾಡ್ರಿ ಅಂತಂದ್ರ ಡಿಟೇಲ್ ಆಗಿದ್ರ ಹಿಂದ ಮುಂದೆ ಇರುವಂತಹ ಎಲ್ಲಾ ಹಿಸ್ಟ್ರಿಯನ್ನ ತೆಗೆದು ನೀವು ಓದ್ಕೊಂತ ಹೋಗ್ರಿ. ಆಮೇಲೆ ನೃತ್ಯಗಳು ನೋಡ್ರಿ, ಗೋವಾ ರಾಜ್ಯದ, ಗುಜರಾತ್ ರಾಜ್ಯದ ನೃತ್ಯಗಳನ್ನ ಕೇಳ್ಯಾರ. ಆಮೇಲೆ ಲೇಖಕರು ಪುಸ್ತಕದ ಒಂದ್ ಬಂದಿದೆ. ಆಮೇಲೆ ಅಕ್ಬರ್ ಬಗ್ಗೆ ಕೇಳ್ತಾ ಇದಾರ ಅಂತಂದ್ರ ಇದ್ರ ಬಗ್ಗೆ ಹಿಂದ ಮುಂದೆ ಇರುವಂತ ಮಾಹಿತಿಯನ್ನ ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 6ನೇ ಪ್ರಶ್ನೆ, ದೆಹಲಿಯಲ್ಲಿರುವ ಐತಿಹಾಸಿಕ ಸ್ಥಳ ಯಾವುದು? 4 ಆಪ್ಷನ್ಸ್ ಗಳನ್ನ ಕೊಟ್ಟಿದ್ರು. ಆ 4 ಆಪ್ಷನ್ಸ್ ಗಳಲ್ಲಿ ಐತಿಹಾಸಿಕ ಸ್ಥಳ ಯಾವುದು ಅಂತ ಹೇಳಿ ಕೇಳಿದ್ರು. ಸೊ ಅದು ಯಾವುದು ಅಂತಂದ್ರ ಹುಮಾಯೂನನ ಗೋರಿ, ಇದು ಇದರ ಆನ್ಸರ್ ಆಗಿತ್ತು. ನೆಕ್ಸ್ಟ್ ಪ್ರಶ್ನೆ, 297 BC ನಂತರ ಚಂದ್ರಗುಪ್ತ ಮೌರ್ಯನ ನಂತರ ಸಿಂಹಾಸನವನ್ನ ಏರಿರ್ತಕ್ಕಂಥವ್ರು ಯಾರು ಅಂತ ಇತ್ತು. ಇದಕ್ಕೆ ಆನ್ಸರ್ ಯಾವ್ದಿತ್ತು? ಬಿಂದುಸಾರ ಬಗ್ಗೆ ನೋಡ್ಕೊಡ್ರಿ. ಚಂದ್ರಗುಪ್ತ ಮೌರ್ಯ ಬಗ್ಗೆ ನೋಡ್ಕೊಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಅಶೋಕನ ಬಗ್ಗೆ ನೋಡ್ಕೊಡ್ರಿ. ಅಶೋಕನ ಬಗ್ಗೆನೂ ಕೂಡ ಏನ್ ಮಾಡ್ರಿ, ಸರಿಯಾಗಿ ನೋಡ್ಕೊಂಡು ಹೋಗ್ರಿ. ಇವೆಲ್ಲವುಗಳನ್ನ ನೋಡ್ಕೊಂಡು ಹೋಗ್ರಿ. ಇದಾದ್ಮೇಲೆ ನೆಕ್ಸ್ಟ್, ಪ್ರಯಾಗ್ ರಾಜ್ಯದಲ್ಲಿ ಮಹಾಕುಂಭ ಮೇಳ ಎಷ್ಟು ವರ್ಷಗಳಿಗೆ ಒಮ್ಮೆ ನಡಿತೈತಿ ಅಂತ ಕೇಳ್ಯಾರ. ಸೊ ಈಸಿ ಪ್ರಶ್ನೆ ಇತ್ತು. 12 ವರ್ಷಕ್ಕೆ ಒಮ್ಮೆ ನಡೀತಾ ಇದೆ. ಆಮೇಲೆ ಈಗ ರೀಸೆಂಟ್ಲಿ ಯಾವಾಗ ನಡೀತು, ಆಮೇಲೆ ಮುಂದೆ ಯಾವಾಗ ನಡೆಯೋದಿದೆ
ಅದನ್ನು ಕೂಡ ಕೇಳ್ತಾರೆ ಎಕ್ಸಾಮ್ ದಲ್ಲಿ, ಅವು ಎಲ್ಲವುಗಳನ್ನ ನೋಡ್ಕೊಂಡು ಹೋಗ್ರಿ. ಇದಾದ್ಮೇಲೆ ಕ್ಯಾಸ್ಕುಟಾ ಗಿಡಗಳು, ಸೊ ಇದು ಬಾಟ್ನಿದಿಂದ ಬಂದಿರುವಂತಹ ಪ್ರಶ್ನೆ ಇದೆ. ಸೊ ಅಮೃತ ಬಳ್ಳಿ ಅಂತ ಕರಿತೀವಿ ನಾವು ಇದನ್ನ. ಸೊ ಇದು ಯಾವ ಪ್ರಕಾರದ ಒಂದು ಗಿಡ ಆಗಿದೆ ಅಂತ ಕೇಳಲಾಗಿದೆ. ಇದು ಪ್ಯಾರಾಸೈಟ್ ಆಗಿರುವಂತದ್ದು, ಪರಜೀವಿ ಅಂದ್ರ ಬೇರೆ ಗಿಡಗಳ ಮೇಲೆ ಅವಲಂಬಿತವಾಗಿರುವಂತಹ ಗಿಡ ಪ್ಯಾರಾಸೈಟ್ ಆಗಿತ್ತು. ಸೊ ಅದು ಕ್ಯಾಸ್ಕುಟಾ ಗಿಡ ಆಗಿದೆ. ಸೊ ಇದು ಬೇರೆ ಒಂದು ಗಿಡವನ್ನ ನಾಶ ಮಾಡಿ ಏನ್ ಮಾಡ್ತೈತಿ ಅಂತಂದ್ರೆ ಆ ಗಿಡದ ಮೇಲೆ ಬೆಳಿತೈತಿ ಅಂತ ಗಿಡ ಇದು. ಒಂದ್ ತರದ ಬಳ್ಳಿ ಇರ್ತೈತಿ ಅದು. ಓಕೆ, ಆಮೇಲೆ ನೆಕ್ಸ್ಟ್ DPIIT ಪ್ರಕಾರ FDI, ಓಕೆ, FDI ಅಲ್ಲಿ ಪ್ರಥಮ ಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಕೇಳಿದ್ರು 2024-25 ಮಾಹಿತಿ ಪ್ರಕಾರ. ಸೊ ಇದು ಫಸ್ಟ್ ಸ್ಥಾನ ಪಡೆದಿರುವಂತಹ ರಾಜ್ಯ ಯಾವ್ದಾಗಿತ್ತು? ಮಹಾರಾಷ್ಟ್ರ ರಾಜ್ಯ ಆಗಿದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 11ನೇದ್ದು. ಆನಂದ ಮಠ ಇದರ ಲೇಖಕರು ಯಾರು ಅಂತ ಕೇಳಿದ್ರು ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ಆಗ್ಯಾರೆ. 12ನೇ ಪ್ರಶ್ನೆ, ಮೆಮ್ಬ್ರೋಫೋನ್ ಯಾವ ಪ್ರಕಾರದ ವಾದ್ಯವಾಗಿದೆ ಅಂತ ಕೇಳ್ಯಾರ. ಈಗ ನಾವು ಉದಾಹರಣೆಗೆ ತಬಲಾ ಆಗಿರ್ಬಹುದು, ಓಕೆ, ಬ್ಯಾಂಡ್ ಬಾರಿಸುವಂತದ್ದು ಏನಿರ್ತೈತಲ್ಲ ಅದ್ರ ಮೇಲೆ ಹಿಂಗ್ ಬಾರಿಸಿದ್ವಿ ಅಂತಂದ್ರ ಏನ್ ಸೌಂಡ್ ಉತ್ಪತ್ತಿ ಆಗ್ತೈತಲ್ಲ ಆ ಪ್ರಕಾರದ ಒಂದು ವಾದ್ಯ ಇದು ಯಾವುದು? ಮೆಮ್ಬ್ರೋಫೋನ್ ಅನ್ನುವಂಥದ್ದು. ಮೇಲ್ಮೈ ಪದರ ಇರ್ತೈತಿ, ಅದ್ರ ಮೇಲೆ ಬಾರಿಸಿದ ಮೇಲೆ ಬರುವಂತಹ ಒಂದು ಸೌಂಡ್. ಇದಾದ್ಮೇಲೆ ಬೃಹದ್ದೇಶಿ ಇದರ ಲೇಖಕರು ಯಾರು ಅಂತ ಇದೆ, ಮತಂಗ ಮುನಿ ಅನ್ನುವಂಥವ್ರು ಇದಕ್ಕೆ ಆನ್ಸರ್. ಇದು ಹಿಸ್ಟ್ರಿದಿಂದ ಬಂದಿರುವಂತದ್ದು. ಇತಿಹಾಸದಿಂದ ಮತ್ತೊಂದು ಪ್ರಶ್ನೆ ಕೇಳಲಾಗಿದೆ, ಚಾಲ್ಕೋಲಿಥಿಕ್ ಶಬ್ದವು ಯಾವ ಕಾಲದಲ್ಲಿ ಬಳಸಲಾಗ್ತಾ ಇದೆ ಅಂತೇಳಿ. ಸೊ ಇದು ತಾಮ್ರ ಶಿಲಾಯುಗದಲ್ಲಿ ಬಳಸುವಂತದ್ದು ಚಾಲ್ಕೋಲಿತ್ ಅಂತ ಕರಿತೀವಿ ನಾವು. ತಾಮ್ರ ಶಿಲಾಯುಗಕ್ಕನೆ ಚಾಲ್ಕೋಲಿತ್ ಅಂತ ಕರಿತೀವಿ. ಓಕೆ, ತಾಮ್ರ ಶಿಲಾಯುಗಕ್ಕನೆ ಚಾಲ್ಕೋಲಿತ್ ಅಂತ ಕರಿತಾ ಇದ್ದೇವೆ. ಇದಾದ್ಮೇಲೆ ವಾಯುಮಂಡಲದ ಒತ್ತಡದಿಂದ ಘನ ಪದಾರ್ಥ ಕರಗಿ ದ್ರವ ಪದಾರ್ಥವಾಗುವುದಕ್ಕೆ ಏನಂತ ಕರಿತೀವಿ? ಮೆಲ್ಟಿಂಗ್ ಪಾಯಿಂಟ್ ಅಂತ ಕರಿತೀವಿ ಇದನ್ನ ಕನ್ನಡದಲ್ಲಿ ಕರಗುವ ಬಿಂದು ಅಂತ ಇದನ್ನ ನಾವು ಕರಿತಾ ಇದ್ದೇವೆ. ಇದಾದ ನಂತರ ಇನ್ನು ಕೆಲವೊಂದಿಷ್ಟು ಕ್ವಶನ್ಸ್ಗಳು ಯಾವ್ದಿದ್ವು ಅಂತಂದ್ರ ಇದ್ಯಾವುದು ಸರ್ಫರೀಸ್ SARFAESI. ಸೊ ಈ ಆಕ್ಟ್ 2022 ಆ ಟೈಮ್ ದಲ್ಲಿ ಬಂದಿತ್ತು. ಇದ್ರ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಆಮೇಲೆ ಸೈನ್ಸ್ ದಲ್ಲಿ ಘರ್ಷಣೆಯ ಬಗ್ಗೆ ಒಂದು ಕ್ವಶನ್ ಬಂದಿತ್ತು. ಸೊ ಈ ರೀತಿ ಕ್ವಶನ್ಸ್ ಗಳು ಬೇರೆ ಬೇರೆ ಬಂದಿದ್ದು. ಈ ರೀತಿ 25 ಕ್ವಶನ್ಸ್ ಗಳು ಬಂದಾವೆ. ಸೊ ಇವೆಲ್ಲವುಗಳನ್ನ ನೀವು ನೋಡ್ಕೊಂತ ಹೋದ್ರೆ ಅಂತಂದ್ರೆ ಸ್ಟ್ಯಾಟಿಕ್ ಜಿಕೆ ಬಹಳಷ್ಟು ಮಹತ್ವ. ಆಮೇಲೆ ಹಿಸ್ಟ್ರಿದಲ್ಲಿ ಮತ್ತು ಸೈನ್ಸ್ ದಲ್ಲಿ ಕ್ವಶನ್ಸ್ ಗಳು ನಮ್ಗೆ ನೋಡ್ಲಿಕ್ಕೆ ಸಿಕ್ಕಾವ್. ಜಿಯೋಗ್ರಾಫಿದಲ್ಲಿ ಅಷ್ಟೇನು ಕ್ವಶನ್ಸ್ ಗಳು ಬಂದಿಲ್ಲ. ಬಟ್ ಆದ್ರೂ ಕೂಡ ಇವುಗಳನ್ನ ಫಾಲೋ ಅಪ್ ಮಾಡ್ತಾ ನೀವು ಏನ್ ಮಾಡ್ರಿ. ಆಮೇಲೆ ಈಗ ಇಂಗ್ಲಿಷ್ ಬಗ್ಗೆ ಹೇಳೋದಾದ್ರೆ ಇದು GK ಬಗ್ಗೆ ಆಯ್ತು. ಇಂಗ್ಲಿಷ್ ಬಗ್ಗೆ ಹೇಳೋದಾದ್ರೆ ಬಹಳಷ್ಟು ಈಸಿಯಾಗಿ 2 ಸಿನಾನಿಮ್ 2 ಎಂಟಾನಿಮ್ಸ್ ಗಳು ಆಮೇಲೆ ಕ್ಲೋಸ್ ಟೆಸ್ಟ್ ಬರ್ತಾ ಇದೆ. ಆಮೇಲೆ ಉದಿರುವಂತಹ ಸ್ಪಾಟಿಂಗ್ ಎರರ್ ಬಹಳ ಈಸಿ ಇದೆ. ಇಂಗ್ಲಿಷ್ ಮಾಡ್ರೇಟ್ ಲೆವೆಲ್ ದೊಳಗೆ ಏನಿತ್ತು ಇಂಗ್ಲಿಷ್ ಇತ್ತು. ಇದಾದ್ಮೇಲೆ ಹಿಂದಿನೂ ಕೂಡ ಬಹಳಷ್ಟು ಈಸಿದಾಗಿನ ಕೇಳಿರುವಂತಹ ಪ್ರಶ್ನೆಗಳಿದಾವು. ಇದಾದ್ಮೇಲೆ ಮ್ಯಾಥ್ಸ್ ಒಂದ್ ಸ್ವಲ್ಪ ಇದು ಕೂಡ ಮಾಡ್ರೇಟ್ನೇ ಇದೆ. ಇದ್ರೊಳಗೆ ಒಂದ್ 3-4 ಕ್ವಶನ್ಸ್ ಗಳು ಒಂದ್ ಸ್ವಲ್ಪ ಟಫ್ ಇದಾವು. ಬಟ್ ಆರಾಮಾಗಿ ಏನ್ ಮಾಡಬಹುದು 16, 17, 18 ಮಾಡಬಹುದು. ಆಮೇಲೆ ರೀಸನಿಂಗ್ ಅಂತೂ ಈಸಿ ಇದೆ. ಆರಾಮಾಗಿ ನೀವು ಏನ್ ಮಾಡಬಹುದು ಅಂತಂದ್ರೆ ಎಷ್ಟ್ ಮಾಡಬಹುದು 20ರಲ್ಲಿ 18 ಕ್ವಶನ್ಸ್ ಗಳನ್ನ ಆರಾಮಾಗಿ ನೀವು ಕ್ವಶನ್ಸ್ ಗಳನ್ನ ಟಚ್ ಮಾಡಬಹುದು. ಓಕೆ, ಎಲ್ಲ ಈಸಿ ಕ್ವಶನ್ಸ್ ಗಳು ಬರಾಕತ್ತಾವು. ಬಹಳಷ್ಟು ಟಫ್ ಏನ್ ಬರ್ತಾ ಇಲ್ಲ. ಒಳ್ಳೆ ರೀತಿಯಿಂದ ಎಕ್ಸಾಮ್ ಅನ್ನ ಬರೀರಿ. ಆಮೇಲೆ ನೆಕ್ಸ್ಟ್ ಇದು 1ನೇ ಶಿಫ್ಟ್ ಆಯ್ತು. ಇನ್ನ 2ನೇ ಶಿಫ್ಟ್ ದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದು ಅಂತೇಳಿ ಅದನ್ನು ಕೂಡ ನಾವು ಏನ್ ಮಾಡ್ತೇವಿ, ವಿಡಿಯೋವನ್ನ ಮಾಡಿ ಹಾಕ್ತೇವಿ. ಸೊ ಅದ್ರ ಸಲುವಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ. ಅದ್ರ ಜೊತೆಗೆ ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ. ಆಮೇಲೆ ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.